ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಬೈಲಮಠದ ಶ್ರೀ ವನದೇವಿ ದೇವಾಲಯದ ನೂತನ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ಜರುಗಿದವು. ಬೆಳಗ್ಗೆ 5 ಗಂಟೆಯಲ್ಲಿ ಬೆಟ್ಟದಹಳ್ಳಿ ಗವಿಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಅಮೃತ ಹಸ್ತದಿಂದ ವನದೇವಿಯ ನೂತನ ಗೋಪುರ ಕಳಸ ಪ್ರತಿಷ್ಠಾಪಿಸಿದರು. ಇನ್ನು ಬೆಳ್ಳಾವಿ ಕಾರದೇಶ್ವರ ಮಠದ ಶ್ರೀ ಕಾರದ ವೀರಬಸವ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಇಡೀ ಜಗತ್ತಿನಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ಸುಲಭದ ಮಾತಲ್ಲ. ಎಲ್ಲರನ್ನು ಒಂದುಗೂಡಿಸಿ ದೇವಾಲಯ ನಿರ್ಮಾಣ ಮಾಡುವುದು ಎಷ್ಟು ಕಷ್ಟ. ಆದರೆ ಈ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವಾಲಯ ನಿರ್ಮಾಣ ಮಾಡುತ್ತಿರುವುದರಿಂದ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಇರಲು ಸಾಧ್ಯವಾಗುತ್ತಿದೆ ಎಂದರು. ಪೆನ್ಸಿಲ್ ಸಣ್ಣ ಪೆನ್ಸಿಲ್ ಇರ್ತದೆ, ದೊಡ್ಡದಿರಕ್ಕಾಗಲ್ಲ ಅದರಲ್ಲಿ. ಆ ಸಣ್ಣ ಪೆನ್ಸಿಲ್ ಏನು ಅಂತಂದ್ರೆ ಸುಮ್ಮನೆ ಬಾಕ್ಸ್ ಬಾಯಿ ಹಾಕಿಟ್ಟಿರ್ತಾರೆ. ಪೆನ್ಸಿಲ್ ಜಾಮಿಟ್ರಿ ಬಾಕ್ಸ್ ಒಳಗೆ ಹೋಗಲ್ಲ. ಸಣ್ಣ ಪೆನ್ಸಿಲ್ ಮಾತ್ರ ಜಾಮಿಟ್ರಿ ಬಾಕ್ಸ್ ಒಳಗೆ ಹೋಗ್ತದೆ, ದೊಡ್ಡ ಪೆನ್ಸಿಲ್ ಹೋಗಲ್ಲ. ಅವು ಎರಡಕ್ಕೂ ಜಗಳ ಬೀಳ್ತಾ ಇದ್ವು ಅಂತ, ನೀನ್ ಆ ಕಡೆ ಜರಗು, ನಾನು ಈ ಕಡೆ ಜರಗು, ಇಲ್ಲ ಆ ಬಿಡ್ತಾನೆ, ಹಿಂಗ್ ಬಿಡ್ತಾನೆ. ನೋಡಿ ಅದು ನೋಡಿ ಜಾಮಿಟ್ರಿ ಬಾಕ್ಸ್ ಒದ್ದಾಡ್ತಿರ್ತಾರೆ. ಒದ್ದಾಡ್ತಿರುವಾಗ ದೊಡ್ಡ ಪೆನ್ಸಿಲ್ ಜಾಗ ಇಲ್ಲದ ಅವ್ರು ತೆಗೆದು ಪ್ರಾರಂಭ ಮಾಡ್ತಾನೆ ಹುಡುಗ. ಅವಾಗ ಸಣ್ಣ ಪೆನ್ಸಿಲ್ ಅಲ್ಲಿ ಕೇಳ್ತದಂತೆ ದೊಡ್ಡ ಪೆನ್ಸಿಲ್. ನಾನು ಇದ್ರೊಳಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡಿ ಯೋಚನೆ ಮಾಡಿ. ನಾನು ಹೇಳೋ ಪಾಠ ಏನು, ನಾವು ಯಾವ ಕಡೆ ಮುಖ ಮಾಡಬೇಕು ಅದನ್ನ ಯೋಚನೆ ಮಾಡಿದಾಗ ಅದು ಉತ್ತರ ಏನು ಅಂತ ದೊಡ್ಡ ಪೆನ್ಸಿಲ್ ಹೇಳೋದೇನು ಅಂತಂದ್ರೆ, ನಾನು ಯಾವ ತರ ಮಾಡ್ಕೊಂಡು ಇದ್ರೊಳಗೆ ಬರ್ಬೋದು, ಯಾವ್ದ ಕಡೆ ಮಾಡ್ಬೇಕು ನಾನು ಅಂತ ಸಣ್ಣ ಪೆನ್ಸಿಲ್ ಅಲ್ಲಿ ಕೇಳ್ತದಂತೆ. ಸಣ್ಣ ಪೆನ್ಸಿಲ್ ದೊಡ್ಡ ಪೆನ್ಸಿಲ್ ಹೇಳ್ತದೆ, ನಾನು ಸಣ್ಣ ನೋಡಿ ಈ ಜಗತ್ತಲ್ಲಿ ನನಗಿಂತ ದೊಡ್ಡವರು ನಿನಗೇನು ಬುದ್ಧಿ ಹೇಳೋದಿದೆ, ನಿನಗೇನು ಬುದ್ಧಿ ಹೇಳೋದಿದೆ, ಅವಾಗೆಲ್ಲ ಹೇಳು, ನಾ ಕೇಳಿಸ್ತೇನೆ. ಹಾಗಾದ್ರೆ 4 ಮಾತು ನೆನಪಲ್ಲಿ ಇಟ್ಟುಕೊಂಡ್ಬಿಡೋ ಸಾಕು. ಏನ್ 4 ಮಾತು? ಸ್ವಂತವಾಗಿ ಪೆನ್ಸಿಲ್ಗೆ ಪೆನ್ಸಿಲ್ ಹೇಳೋದು, ಅದು ನಾವು ಅರ್ಥೈಸ್ಕೊಳ್ಳೋಣ. ಆಮೇಲೆ ಸ್ವಂತವಾಗಿ ನೀ ಏನನ್ನೂ ಬರೆಯಲಾರೆ, ಸ್ವಂತವಾಗಿ ನೀ ಏನನ್ನೂ ಬರೆಯಲಾರೆ, ಯಾರಾದ್ರೂ ಸಹಾಯ ತೆಗೆದುಕೊಳ್ಳಲೇಬೇಕು. ಒಂದನೇ ಮಾತೇನು, ಸ್ವಂತವಾಗಿ ನೀ ಯಾರನ್ನೂ ಆಶ್ರಯಿಸದೆ ಬರೀಲಿಕ್ಕಾಗದು ಅಂತ ಅರ್ಥ. ಹೌದಲ್ವಾ? ಸ್ವಂತವಾಗಿ ಅದೇ ಬರೆಯೋಕ್ಕಾಗಲ್ಲ, ಯಾರಾದ್ರೂ ಆಶ್ರಯಿಸಿಕೊಳ್ಳಲೇಬೇಕು ಅಂತ ಅರ್ಥ. ಎರಡನೇ ಮಾತೇನಂದ್ರೆ, ಹೊರಗಿನ ಸೌಂದರ್ಯ ಅವಶ್ಯಕತೆ ಇಲ್ಲ, ಒಳಗಡೆ ಸೌಂದರ್ಯದ ಬಗ್ಗೆ ಗಮನ ಕೊಡು. ಎರಡನೇ ಮಾತೇನು, ಹೊರಗಿನ ಸೌಂದರ್ಯದ ಬಗ್ಗೆ ಗಮನ ಕೊಡೋದಕ್ಕಿಂತ ಒಳಗಿನ ಸೌಂದರ್ಯದ ಕಡೆ ಗಮನ ಕೊಡು. ಮೂರನೇ ಮಾತು ಏನಪ್ಪಾ ಅಂದ್ರೆ, ಮಂಟತನ ಮಾಡಬೇಡ, ಮಂಟತನ ಆಗಬೇಡ. ಮಂಟತನ ಆದ್ರೆ ಏನ್ ಮಾಡ್ತಾರೆ, ನೀನ ಶಾಪ್ನಲ್ಲಿ ಕೆತ್ತವ್ರು ಬರ್ತಾರೆ, ಕತ್ತರಿಸೋರು ಬರ್ತಾರೆ. ಮೂರನೇ ಮಾತು ನೋಡಿ, ನೀವು ಯಾವಾಗೂ